ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂತಂದರೆ ನಾನಿವತ್ತು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಅನ್ಕೋತಾ ಇರ್ಬೋದು ಯಾವಾಗಲೂ ಆನ್ಲೈನ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಮಾಡ್ತಾಳೆ ಏನಕ್ಕೆ ಆಫ್ಲೈನ್ ಅಂತ ಹೇಳಿ. ನಾನು ಸ್ವಲ್ಪ ಐಟಮ್ಸ್ನ ಆಫ್ಲೈನಲ್ಲಿ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಇವತ್ತು ಹೊರಟಿದ್ದೀನಿ. ನಾನು ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು ಅಥವಾ ಜೀನ್ಸ್ಗಳನ್ನ ಆನ್ಲೈನ್ ಶಾಪಿಂಗ್ ಮಾಡಲ್ಲ. ಬಿಕಾಸ್ ನಾನು ಸ್ವಲ್ಪ ದಿನ ತರಿಸ್ಕೊಂಡು ವಾಪಸ್ ಹಾಕಿದ್ದೀನಿ. ನನಗೆ ಸ್ಲಿಪ್ಪರ್ಸ್ ಎಲ್ಲ ಸೈಜ್ ಗೊತ್ತಾಗಲ್ಲ. ಸೊ ಹಾಗಾಗಿ ಇವತ್ತು ಆಫ್ಲೈನ್ ಹೋಗಿ ನಾನು ತಗೊಳ್ಳೋಣ ಅಂತ ಇದ್ದೀನಿ. ಬಟ್ ಗೊತ್ತಿಲ್ಲ ಗೈಸ್ ಏನೇನು ತಗೋಬೇಕು ಅಂತ. ನಮಗೆ ಡಿಸೆಂಬರ್ ಹೋಲ್ ಮಂತ್ ಆಲ್ಮೋಸ್ಟ್ ಅಂದರೆ ರಜೆ ಥರನೇ ಇರುತ್ತೆ. ಒಂದು 15 ಡೇಸ್ ವರ್ಕ್ ಇರುತ್ತೆ. ಅದಾದಮೇಲೆ 15 ಡೇಸ್ ಏನೂ ಇರಲ್ಲ. ಸೊ ಹಾಗಾಗಿ ನಾನು ಟ್ರಾವೆಲ್ ಮಾಡೋಣ ಅಂತಿದ್ದೀನಿ. ನಾನು ಎಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ, ಓಕೆನಾ? ಸೊ ಇವಾಗ ಸದ್ಯಕ್ಕೆ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ. ಆ್ಯಕ್ಚುಲಿ ನಂಗೆ ಟೈಮ್ ಇಲ್ಲ, ಬೇಗ ಬೇಗ ಶಾಪಿಂಗ್ ಮಾಡ್ಕೊಂಡು ಬೇಗ ಬೇಗ ಹೊರಡಬೇಕು. ಬಿಕಾಸ್ ಪ್ಯಾಕಿಂಗ್ ಎಲ್ಲ ಇನ್ನೂ ಏನೂ ಆಗಿಲ್ಲ. ಬಟ್ಟೆಗಳನ್ನ ಆನ್ಲೈನಲ್ಲಿ ಆಲ್ಮೋಸ್ಟ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಬಟ್ಟೆದೇನು ಶಾಪಿಂಗ್ ಇಲ್ಲ, ಇರೋದೆಲ್ಲನೂ ಇದೇನೆ, ಏನಂತಂದರೆ ಏನು ಹೇಳ್ತೀರಾ, ಈ ಜೀನ್ಸ್ ಆಗಿರ್ಬೋದು ಆ ಥರದ್ದೇ ಸ್ವಲ್ಪ ಜಾಸ್ತಿ ಇದೆ. ಸೊ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ಇವಾಗ ನಾನು ಸ್ವಲ್ಪ ಶಾಪಿಂಗ್ ಹೊರಟಿದ್ದೀನಿ. ಶಾಪಿಂಗ್ ಅಂದರೆ ನೆಸೆಸರಿ ಥಿಂಗ್ಸ್ ಮಾತ್ರನೇ. ನೋಡೋಣ ಬನ್ನಿ ಏನೇನು ತೊಗೋತೀನಿ ಅಂತ. ಇದು ನಾನು ಮಿಂತ್ರದಲ್ಲಿ ತೊಗೊಂಡಲ್ಲ ಹೊಸದು ಟಾಪ್ ಗೈಸ್. ಇದು ಚೆನ್ನಾಗಿ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ ನೋಡಿ. ಸ್ಲೀವ್ಸ್ ಪಫ್ ಸ್ಲೀವ್ಸ್ ಇದೆ ಇದಕ್ಕೆ. ಗೈಸ್ ನಾನು ಫಸ್ಟ್ ಬಂದಿದ್ದು ಡಿಕೆತ್ಲಾನ್ಗೆ. ವಾವ್, ಕ್ರಿಸ್ಮಸ್ ಟ್ರೀ. ಗೈಸ್ ನನಗೆ ಆ್ಯಕ್ಚುಲಾಗಿ ಏನು ಬೇಕು ಅಂತಂದರೆ ಒಂದು ಜಾಕೆಟ್ ಬೇಕು, ಆಮೇಲೆ ಸ್ವಿಮ್ಮಿಂಗ್ ವೇರ್ ಬೇಕು. ಸೊ ಅದನ್ನೇ ಹುಡುಕ್ತಾ ಇದ್ದೀನಿ ಇವಾಗ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿ ಜಾಕೆಟ್ಸ್ ಇದೆ, ಬಟ್ ನನಗೆ ವಿತ್ ಟೋಪಿ ಬೇಕು. ಸೊ ಆ ಥರದ್ದು ಚೆಕ್ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಓಕೆ ಅಯ್ಯಯ್ಯೋ. ಸೊ ಗೈಸ್ ನನಗೆ ಇಲ್ಲಿ ಇಷ್ಟ ಆಗಿರೋದಿದೆ, ಬಟ್ 2500 ರುಪೀಸ್ ಇದೆ. ನನ್ನ ಬಜೆಟ್ ಇರೋದು 1000 ರೂಪಾಯಿ ಒಳಗೆ ಮಾತ್ರ. ಸೊ ನೋಡೋಣ ಮುಂದೆ. ಅಯ್ಯಪ್ಪ, ಇಷ್ಟೆಲ್ಲ ಕಾಸ್ಟ್ಲಿನಾ? ನೋಡಿ ನಾನೇನು ಕಾಣಿಸ್ತಾ ಇದ್ದೀನಿ ಅಂತ. ಗೈಸ್ ನಾನು ಹೋಗೋಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಹಂಗಾಗಿ ಸ್ವಿಮ್ಮಿಂಗ್ ಆಕ್ಸೆಸರೀಸ್ ತಗೊಳ್ಳೋಣ ಅಂತ ಬಂದೆ. ಒಂದು ಟೋಪಿ ಬೇಕು, ಗ್ಲಾಸಸ್ ಬೇಕು, ಬಿಕಾಸ್ ಎವ್ರಿ ಡೇ ತಲೆ ಸ್ನಾನ ಮಾಡೋಕ್ಕಾಗಲ್ಲ. ಸೊ ಟೋಪಿ ಹಾಕ್ಕೊಂಡ್ಬಿಟ್ರೆ ಸಾಕು, ಹೇರ್ ಸೇಫಾಗಿರುತ್ತೆ. ಅದು ಬಂದಬೇಕು. ಅದಾದಮೇಲೆ ಈ ಥರ, ಅದಾದಮೇಲೆ ಇದು ಬೇಕು. ಸೊ ನೋಡೋಣ ಏನು ತಗೋತೀನಿ ಅಂತ ಹೇಳಿ. ಓಕೆ ಅಪ್ಪ, 499. ನಂಗೆ ಅಷ್ಟೆಲ್ಲ ದುಡ್ಡಿನ ಬೇಡ, 199 ಸಾಕು. ಏನಂತೀರಾ ಗೈಸ್? ಇದೆಲ್ಲ ಸೇಲ್ ನಡೀತಿದೆ ನೋಡಿ, ಡಿಕೆತ್ಲಾನ್ ಸೇಲ್, ಕ್ರಿಸ್ಮಸ್ ಸೇಲ್ 17 to 25th ಡಿಸೆಂಬರ್. ಏನಂದರೆ 1200 ಇರೋದಲ್ಲ, 699 ರೂಪಾಯಿಗಿದೆ. ಗೈಸ್ ನಾನು ಇದು ಟ್ರೈ ಮಾಡಿದೆ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾನು ಏನು ಹುಡುಕ್ತಾ ಇದ್ದೆ ಅಂದರೆ ಈ ಥರ ಜೇಬಿರೋದು ನನಗೆ ಬೇಕಿತ್ತು. ಬಿಕಾಸ್ ನಾನು ಮೊಬೈಲ್ ಹಿಡ್ಕೊಳ್ಳೋಕ್ಕೆ ಕಷ್ಟಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಂತ. ಸೊ ನಂಗೆ ಅದೇ ಥರ ಸಿಕ್ತು, ಅದು ಸೇಲಲ್ಲಿ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ನೋಡಿ, ಫುಲ್ ಟೋಪಿ ಹಾಕ್ಕೊಂಡ್ರೆ ಈ ಥರ ಇರುತ್ತೆ, ಚೆನ್ನಾಗಿದೆ ಅಲ್ಲ? ಓಕೆ, ತಗೊತೀನಿ ಗೈಸ್ ನಾನು. ಗೈಸ್ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಸ್ಪೋರ್ಟ್ಸೇ. ಸೊ ನನಗೇನು ಅವಶ್ಯಕತೆ ಇಲ್ಲ, ನಾನು ಹೋಗೋ ಪ್ಲೇಸ್ಗೆ. ನಂದು ಶಾಪಿಂಗ್ ಮುಗೀತು. ಏನಂತ ಅಂದರೆ ಟೋಪಿ ತೊಗೊಂಡೆ, ಆಮೇಲೆ ಸ್ಲಿಪ್ಪರ್ಸ್ ತೊಗೊಂಡೆ, ಆಮೇಲೆ ಇದೇನದು ಸ್ವಿಮ್ಮಿಂಗ್ ಮಾಡೋಕ್ಕೆ ಕನ್ನಡಕ, ಟೋಪಿ ಎಲ್ಲ ತೊಗೊಂಡಿದ್ದೀನಿ. ಇದು
ನೋಡಿ ಚೆನ್ನಾಗಿದೆ. ಗೈಸ್ ಏನಂದರೆ ಡಿಕ್ಯಾಥ್ಲಾನಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು, ಅಂದರೆ ಶೂಸ್ ಎಲ್ಲಾನು ನನಗೆ ಅಷ್ಟೆಲ್ಲ ಬಜೆಟ್ ಇರಲಿಲ್ಲ. ಸೊ ಹಾಗಾಗಿ ಜುಡಿಯೋ ಹೋಗೋಣ ಅಂತ ಹೊರಟೆ. ಬಿಕಾಸ್ ಜುಡಿಯೋಲಿ ಯಾವಾಗಲೂ ಅಲ್ಲಿ ಆಫರ್ ನಡೀತಾ ಇರುತ್ತೆ. ಸೊ ಏನು ಆಫರ್ ಇದೆ ಅಂತ ಇವತ್ತು ನೋಡೋಣ, ಓಕೆನಾ? ಗೈಸ್ ಡಿಕೆತ್ಲಾನಲ್ಲಿ ಶಾಪಿಂಗ್ ಆಯಿತು. ಇವಾಗ ಜುಡಿಯೋ ಹೋಗೋಣ ಅಂತ ಹೊರಟಿದ್ದೀನಿ. ನೋಡಬೇಕು ಅಲ್ಲೇನು ತೊಗೊಳೋದು ಅಂತ. ಇದು ನೋಡಿ ಕ್ರಿಸ್ಮಸ್ ಟ್ರೀ, ಗಿಫ್ಟ್, ಬೆಲ್. ಇದೇನಿದು ಜಿಂಕೆನಾ ಗೊತ್ತಿಲ್ಲ. ಮಕ್ಕಳು ನೋಡಿ ಹೆಂಗೆ ಆಡ್ತಿದ್ದಾರೆ, ಫುಲ್ಲೆಲ್ಲ ಚಿಕ್ಕ ಚಿಕ್ಕವರು. ಗೈಸ್ ನಾನಿವಾಗ ಜುಡಿಯೋ ಬಂದಿದ್ದೀನಿ. ಒಂದು ಡಿಕೆತ್ಲಾನಲ್ಲಿ ಸ್ವಲ್ಪ ಶಾಪಿಂಗ್ ಆಯಿತು. ಇವಾಗ ಜುಡಿಯೋಲಿ ಸ್ವಲ್ಪ ತಗೊಳ್ಳೋಣ ಅಂತ ಹೇಳಿ ನೋಡೋಣ, ಬನ್ನಿ ಏನೇನು ತಗೋತೀನಿ ಅಂತ ಹೇಳಿ. ಗೈಸ್ ಈ ಸ್ಲಿಪ್ಪರ್ ಆಗಿದೆ, ಚೆನ್ನಾಗಿದೆಯಾ? ನನಗೇನೋ ಇಷ್ಟ ಆಯಿತು. ಸೊ ಇಲ್ಲಿ ಬೇಸಿಕಲಿ ಸ್ಲಿಪ್ಪರ್ಸ್ನ ನೋಡ್ತಾ ಇದ್ದೆ ನಾನು. ಚೆನ್ನಾಗಿದೆ ಕಲೆಕ್ಷನ್ಸ್. ಇವಾಗ ಜುಡಿಯೋ ಬಂದೆ, ನೋಡೋಣ. ಇದು ಇಷ್ಟ ಆಗಿದೆ, ಇದು ಕೂಡ ಚೆನ್ನಾಗಿದೆ. ಗೈಸ್ ಈ ಶೂಸು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಸೊ ತಗೊಳ್ಳೋಣ ಅಂದರೆ ವೈಟ್ ಶೂಸ್ ಇರಲಿಲ್ಲ, ತಗೊಳ್ಳೋಣ ಅಂತ ಹೇಳಿ ತಗೊಂಡೆ. ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಜುಡಿಯೋಲೇನು ಅಷ್ಟೊಂದು ಸೇಲ್ ಇಲ್ಲ, ಅಂದರೆ ಎಷ್ಟು ರೇಟ್ ಇದೆಯೋ ಅಷ್ಟೇ ಇದೆ. ನನಗೆ ಜೀನ್ಸ್ ಬೇಕಿತ್ತು ಅಂತ ಬಂದೆ. ಓಕೆ, ಇಲ್ಲ ಅಷ್ಟೊಂದೇನು ಕಲೆಕ್ಷನ್ಸು ಇಲ್ಲ. $8.99 ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಒಂದು ವೈಟ್ ಜೀನ್ಸು ಬೇಕು ನನಗೆ, ಇನ್ನೊಂದು ಬ್ಲೂ ಬೇಕು. ಸೊ ನೋಡೋಣ. ಇದು ನೋಡಿ ಹೆಂಗಿದೆ, ಪಾರ್ಟಿ ವೇರ್ ಅನಿಸುತ್ತೆ ಮೇ ಬಿ. ನನಗೆ ಈ ಥರ ಪ್ಯಾಂಟ್ ಬೇಕು, ಬಟ್ ತುಂಬ ಕಾಸ್ಟ್ಲಿ ಇದೆ. ಇಲ್ಲಿ ಎಷ್ಟಿದೆ ಗೊತ್ತಾ? $7.99 ಇದೆ ಈ ಪ್ಯಾಂಟ್ಗೆ. ಏನಂತೀರಾ, ತುಂಬ ಕಾಸ್ಟ್ಲಿ ಆಯ್ತಲ್ವಾ? ಸೊ ನೋಡೋಣ ಬೇರೆ ಕಡೆ. ಇವಾಗ ಸದ್ಯಕ್ಕೆ ಜೀನ್ಸ್ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಒಂದು ತೊಗೊತೀನಿ. ಇದು ನೋಡಿ $4.99, ಚೆನ್ನಾಗಿದೆ ಅಲ್ಲ? ಆ್ಯಂಡ್ ಇದು $7.99. ಓ ಮೈ ಗಾಡ್, ಇದು ಚೆನ್ನಾಗಿದೆ. $5.99. ಫಸ್ಟು ನಾನು ಜೀನ್ಸ್ ಟ್ರೈ ಮಾಡಬೇಕು, ಅದಾದಮೇಲೆ ನೋಡೋಣ ಬೇರೆ ಏನು ಬೇಕು ಅಂತ. ಓಕೆ ಓಕೆ. ನನಗೆ ಡೌಟ್ ಆಗ್ತಿರೋದೇನೆಂದರೆ, ಆ ಬ್ಲೂ ತಗೊಳ್ಳ ಅಥವಾ ಈ ಥರ ಬ್ಲೂ ತಗೊಳ್ಳ ಅಂತ. ಇದು ಒಂದು ಟ್ರೈ ಮಾಡ್ತೀನಿ, ಅದು ಒಂದು ಟ್ರೈ ಮಾಡ್ತೀನಿ, ಏನಂತೀರಾ? ಓಕೆ. ನನ್ನ ಹತ್ರ ಈ ಥರ ಜೀನ್ಸ್ ಇದೆ, ಅಂದರೆ ಬಂದಿದೆ. ಆ್ಯಕ್ಚುಲಿ ನೀವು ಇದಕ್ಕೆ ಬಂದರೆ ಏನಂದರೆ ಇದೆಲ್ಲ ಟ್ರಯಲ್ ಮಾಡಿ ತೊಗೋಬೋದು ಜುಡಿಯೋಲಿ. ಸೊ ಅದೊಂದು ಬೆಸ್ಟ್ ಆಪ್ಷನ್ ಇದೆ. ಇಲ್ಲಿ ನೋಡಿ ಎಷ್ಟೊಂದು ಫೌಂಡೇಶನ್ಸ್ ಇದೆ, ಆಮೇಲೆ ಲಿಪ್ಸ್ಟಿಕ್ಸ್ ಇದೆ. ಅಯ್ಯೋ, ನಂದು 2 ಲಿಪ್ಸ್ಟಿಕ್ಕು ಕಳೆದೋಗ್ಬಿಟ್ಟಿದೆ. ಸೊ ಒಂದು ಲಿಪ್ಸ್ಟಿಕ್ ತೊಗೊಳ್ಳೋಣ ಗೈಸ್, ಯಾವುದಾದ್ರೂ ಚೆನ್ನಾಗಿರೋದು. ಓಕೆ, ಬಟ್ ಯಾವ ಟ್ರೈ ಮಾಡಲಿ ಅಂತ ಗೊತ್ತಾಗ್ತಿಲ್ವಲ್ಲ. ನನಗೆ ಮರೂನ್ ತುಂಬ ಇಷ್ಟ. ವಿಲ್ ಸಿ. ಓಕೆ ಗೈಸ್, ಸ್ಲಿಪ್ಪರ್ಸಲ್ಲಿ ಒಳ್ಳೆ ಆಫರ್ ಇದೆ. ಐ ಮೀನ್ $3.99ಗೆಲ್ಲ ಒಳ್ಳೊಳ್ಳೆ ಶೂಸ್, ಸ್ಲಿಪ್ಪರ್ಸ್ ಎಲ್ಲ ಇದೆ. ಸೊ ನಾನಿವಾಗ ಒಂದು ಶೂನ ಟ್ರೈ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಓಕೆನಾ? ಓಕೆ. ಈವನ್ ಸ್ಲಿಪ್ಪರ್ಸಲ್ಲೂ ಚೆನ್ನಾಗಿದೆ ನೋಡಿ, ಇಲ್ಲಿದೆ, ಕಾಣಿಸ್ತಿದ್ಯಾ? ಸೊ ನಾನು ಯಾವುದಾದ್ರೂ ಟ್ರೈ ಮಾಡಬೇಕು ಇವಾಗ. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಸೊ ನೋಡೋಣ. ಇದು ಕೂಡ ಚೆನ್ನಾಗಿದೆ, ಬಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟ. ವೈಟ್ ಇದೆ ಅಲ್ಲ, ಅದಕ್ಕೆ. ಇದು ಡೈಲಿ ವೇರ್ ಮಾಡ್ಬೋದು. ಸೊ ಅದಕ್ಕೆ ಈ ಥರದ್ದು ನೋಡ್ತಾ ಇದ್ದೀನಿ. ನೋಡೋಣ ಯಾವ ಸೈಜ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ಅಯ್ಯೋ, ಇದಕ್ಕೆ ಲಿಪ್ಸ್ಟಿಕ್ ಹತ್ಬಿಡ್ತು. ಅಯ್ಯೋ ಗೈಸ್, ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಸೊ
ಎಲ್ಲ ಟ್ರೈ ಮಾಡ್ತಿದ್ದೀನಿ. ಯಾವ ಕಲರ್ ತೊಗೋಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಕಲರ್ಸ್ ಇದೆ. ಸೊ ಟ್ರಯಲ್ ಮಾಡಿ ನೋಡಿದೆ, ಟ್ರೈ ಮಾಡಿ. ಗೊತ್ತಿಲ್ಲ, ನಂಗೆ ಲಿಪ್ಸ್ಟಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. 2 ಕಳೆದೋಗ್ಬಿಟ್ಟಿದೆ ನನ್ನ ಹತ್ರ ಇರೋದು. ಸೊ ಗೈಸ್, ಫೈನಲಿ ನಾನು ಈ ಲಿಪ್ಸ್ಟಿಕ್ ತೊಗೊಂಡೆ. ಗೊತ್ತಿಲ್ಲ, ಅಷ್ಟು ಟ್ರೈ ಮಾಡಲಿಲ್ಲ, ಬಟ್ ಓಕೆ ತೊಗೊಳ್ಳೋಣ ಅಂತ ಅನ್ನಿಸ್ತು, ತೊಗೊಂಡ್ಬಿಟ್ಟೆ. ಗೈಸ್, ಶಾಪಿಂಗ್ ಮುಗೀತು. ಇವಾಗ ವಾಪಸ್ ಹೊರಟೆ. ನಾನು ತುಂಬ ತೊಗೊಳ್ಲಿಲ್ಲ ಆ್ಯಕ್ಚುಲಿ. ಒನ್ ಅಥವಾ 2 hours ಅಷ್ಟರಲ್ಲೇ ಮುಗಿಸ್ಬಿಟ್ಟೆ. ಶೂಸ್ ಎಲ್ಲ ಸ್ವಲ್ಪ ತೊಗೊಂಡೆ. ನನ್ನ ಹತ್ರ ಒಂದೇ ಒಂದು ಶೂ ಇತ್ತು, ಒಂದೇ ಒಂದು ಜೀನ್ಸ್ ಪ್ಯಾಂಟ್ ಇತ್ತು 2 ವರ್ಷಗಳಿಂದ. ಸೊ ಹಂಗಾಗಿ 1 ಶೂ ತೊಗೊಂಡೆ ಮತ್ತು 1 ಪ್ಯಾಂಟ್ ತೊಗೊಂಡೆ ಅಷ್ಟೇ. ಜಾಸ್ತಿ ಏನು ತೊಗೊಳ್ಳಿಲ್ಲ. ಓಕೆ ಗೈಸ್, ಈಗ ಮನೆಗೆ ಹೋಗೋಣ ಬನ್ನಿ. ಗೈಸ್, ನಾನು ಡಿಕೆರ್ಲಾನ್ ಮತ್ತು ಜುಡಿಯೋಯಿಂದ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಲೈಕ್ ಈ ವ್ಲಾಗ್ ಬಂದುಬಿಟ್ಟು ಬರೀ ಶಾಪಿಂಗ್ ವ್ಲಾಗ್ ಅಷ್ಟೇ. ಸೊ ಬನ್ನಿ ನೋಡೋಣ. ಇದು ಬಂದುಬಿಟ್ಟು ಏನಂತೀರ, ಜಾಕೆಟ್ ಕಮ್ ಶರ್ಟ್ ಥರ, ಅಂದರೆ ಫುಲ್ ಸ್ಲೀವ್ಸ್ ಜೊತೆಗೆ ಟೋಪಿ ಇದೆ. ಸೊ ಈ ಥರ ಬರುತ್ತೆ. ಅದಾದಮೇಲೆ ಇನ್ನೊಂದು ಜಾಕೆಟ್, ಅಂದರೆ ಇದಕ್ಕೆ ವಿತೌಟ್ ಟೋಪಿ ಇಲ್ಲ. ಸೊ ಇದು ಜಾಕೆಟ್ ಮಾತ್ರನೇ. ಅದಾದಮೇಲೆ ಏನಪ್ಪ ಬಂದು ಟಿ ಶರ್ಟ್, ಅಂದರೆ ಈಗ ಯೋಗ ಮಾಡಬೇಕಾದ್ರೆ ಜಿಮ್ಗೆ ಹೋಗ್ಬೇಕಾದ್ರೆ ಹಾಕೋತೀವಲ್ಲ, ಸೊ ಆ ಥರ ಟಿ ಶರ್ಟ್ ಇದು. ಸೊ ಅದಾದಮೇಲೆ ಇನ್ನೊಂದು ಯೋಗ ಪ್ಯಾಂಟ್ ಇದು. ಸೊ ಆಯಿತಾ, ನಾನು ಹೇಳಿದೆ ಅಲ್ಲ, ನಾನು ಹೋಗೋ ಪ್ಲೇಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹೇಳಿ. ಇದು ತಲೆಗೆ ಟೋಪಿ, ಅಂದರೆ ಇದರೊಳಗಡೆ ನೀರು ಹೋಗಲ್ಲ ಮತ್ತು ತುಂಬ ಸ್ಟ್ರೆಚಬಲ್ ಇದೆ. ಇದು ಕೂಡ ಡಿಕೆತ್ಲಲ್ಲಿ ತೊಗೊಂಡಿದ್ದು. ಇದಕ್ಕೆ 399 ಅನಿಸುತ್ತೆ ಕರೆಕ್ಟು. ಸೊ ಅದಾದಮೇಲೆ ಇನ್ನೊಂದು ಟೋಪಿ, ಇದು ಇನ್ನೂ ಕಾಸ್ಟ್ಲಿ ಇದೆ, ಮೇ ಬಿ 499 ಇದೆ ಅನ್ಕೋತೀನಿ. ಇದು ತುಂಬ ಚೆನ್ನಾಗಿದೆ, ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಅದಾದಮೇಲೆ ಇನ್ನೊಂದು ಪ್ಯಾಂಟ್. ಸೊ ಅದಾದಮೇಲೆ ನನಗೆ ಅಲ್ಲಿ ಸ್ಲಿಪ್ಪರ್ಸ್ ಬೇಕು. ಸೊ ಹಂಗಾಗಿ ಹೊಸ ಸ್ಲಿಪ್ಪರ್ಸ್ನ ತಗೊಂಡೆ. ಇದೆಷ್ಟು 199 ಇತ್ತು, ಬಟ್ ಆಫರಲ್ಲಿ 134 ರುಪೀಸ್ಗೇನೋ ಈ ಸ್ಲಿಪ್ಪರ್ ಬಂತು. ಅಂದರೆ ಮನೆ ಒಳಗಡೆ ಅಲ್ಲಿ ಹಾಕೋ ಥರ ಸ್ಲಿಪ್ಪರು. ಅದಾದಮೇಲೆ ಏನಪ್ಪ ಇದೆ, ಸೊ ಇದು ನೋಡಿ, ಇದು ಸ್ವಿಮ್ಮಿಂಗಲ್ಲಿ ಹೋಗಬೇಕಾದ್ರೆ ನಮಗೆ ಗ್ಲಾಸಸ್ ಬೇಕಲ್ವ. ಕಣ್ಣಿಗೆ ನೀರು ಬಿದ್ದರೆ ಒಂದೊಂದು ಸರಿ ಏನಾಗುತ್ತೆ, ಅದು ಆ ನೀರಿಗೇನೋ ಮಿಕ್ಸ್ ಮಾಡಿರ್ತಾರಲ್ವ, ಸೊ ಕಣ್ಣು ಉರಿ ಬರುತ್ತೆ. ಈ ಥರ ಹಾಕ್ಕೊಂಡ್ರೆ ಏನೋ ಅನಿಸಲ್ಲ. ಇದು ಬಂದುಬಿಟ್ಟು ಫ್ರೀ ಸೈಜು, ಎಸ್ ಎಮ್ ಎಲ್ಲು ಫ್ರೀ ಸೈಜು, ಮತ್ತು ಇದು ಸ್ಟ್ರೆಚಬಲ್ ಕೂಡ. ಈ ಕಡೆ ಏನು ನೋಡ್ತಿದ್ದೀರೋ ಇದನ್ನು ನೀವು ಓಪನ್ ಮಾಡ್ಬೋದು, ಓಕೆನಾ. ಅದಾದಮೇಲೆ 1 ನಿಮಿಷ ಇರಿ ಹಾಗೆ. ಸೊ ಅದಾದಮೇಲೆ ಇನ್ನೊಂದು ಗ್ಲಾಸ್ ಇದೆ ಅದೇ ಥರನೇ. ಸೊ ಇದು ಕಡಿಮೆ ರೇಟದಿದೆ, ಅದು ಜಾಸ್ತಿ ಇದರಲ್ಲಿ. ಇದು ಕೂಡ ಸ್ಟ್ರೆಚಬಲ್ಲೇನೆ, ಅಂದರೆ ಫ್ರೀ ಸೈಜೇನೆ, ಎಲ್ಲರೂ ಹಾಕ್ಬೋದು, ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಬಟ್ ಇದು ಸ್ವಲ್ಪ ಕಡಿಮೆ ರೇಟ್ ಇದೆ, 199 ಇದೆ ಇಲ್ಲಿ ಡಿಕೆತ್ಲಾನಲ್ಲಿ. ಅದು 399 ಇದೆ. ಇದು ನಾನೇನೆಂದರೆ ನನಗೆ ಸ್ವಿಮ್ಮಿಂಗ್ ಏನು ಅಷ್ಟೊಂದಾಗಿ ಬರಲ್ಲ. ಸೊ ಇನ್ನೂ ಇದು ಓಪನ್ ಮಾಡಿಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಕವರ್ ಇದೆ. ಆ್ಯಂಟಿಫಾಗ್ ಮಾತ್ರ ಇದರಲ್ಲಿರೋ ಆಪ್ಷನ್ನು, ಅಷ್ಟೇನು ಆಪ್ಷನ್ಸ್ ಇಲ್ಲ ಇದರಲ್ಲಿ. ಎಷ್ಟಿದೆ ಗೊತ್ತಾ ಇದಕ್ಕೆ? ಓಕೆ, ಇಲ್ಲಿ 399 ಇದೆ, ಮೇ ಬಿ 199 ಅನಿಸುತ್ತೆ ಇಲ್ಲಿ, ಬಟ್ MRP 399 ಇದೆ. ಹಂಗಾದ್ರೆ 399 ಅನಿಸುತ್ತೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅಷ್ಟೇ ಅನಿಸುತ್ತೆ. ಸೊ ಇದಿಷ್ಟು ಡಿಕೆತ್ಲಾನಲ್ಲಿ ತೊಗೊಂಡಿದ್ದು. ಅದಾದಮೇಲೆ ನಾನು ಜುಡಿಯೋ ಹೋದೆ. ಜುಡಿಯೋದಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ನಿಮಗೆ. ಓಕೆ, ಇದು ಒಂದು ಪ್ಯಾಂಟ್, ಇದು ಅಂದರೆ ಈ ಥರ ಕ್ಲಾತ್, ಇದು ಅಂದರೆ ಡ್ರೆಸ್ಸಸ್ಗೆ ಹಾಕ್ಕೊಳ್ಳೋ ಥರ ಪ್ಯಾಂಟ್, ಅಂದರೆ ಜೀನ್ಸ್ ಪ್ಯಾಂಟ್ ಅಲ್ಲ, ಸೊ ಕುರ್ತಾಸ್ಗೆ ಹಾಕ್ಕೊಳ್ಳೋ ಥರ. ಅದಾದಮೇಲೆ ಈ ಲಿಪ್ಸ್ಟಿಕ್ ತೊಗೊಂಡೆ. ನನಗೆ ಲಿಪ್ಸ್ಟಿಕ್ಗಳಂದರೆ ತುಂಬ ಇಷ್ಟ. ಇದಕ್ಕೆ ಎಷ್ಟು ರೂಪಾಯಿ ಗೊತ್ತಾ? ಇದಕ್ಕೆ 149 ರುಪೀಸ್ ಅಷ್ಟೇ. ಬಟ್ ಶೇಡ್ ಬಂದುಬಿಟ್ಟು ಯಾವುದಪ್ಪ,
ರೆಡ್ ಕಾರ್ಪೆಟ್ ಅಂತ ಹೇಳಿ. ಅಂದರೆ ಇದು ಮ್ಯಾಟ್ ಫಿನಿಶ್ ಇದೆ, ಜೊತೆಗೆ ರೆಡ್ ಇಲ್ಲ ಮರೂನ್ ಕಲರ್ ಇದೆ. ನಾನು ಟ್ರೈ ಮಾಡಿ ತೊಗೊಂಡು ಬಂದೆ, ಅಂದರೆ ಅವ್ರು ಹೆಲ್ಪ್ ಮಾಡಿದ್ರು ನನಗೆ ತೊಗೊಳಕ್ಕೆ. ಸೊ ಅದಕ್ಕೆ ಒಂದು ತೊಗೊಂಡು ಬಂದೆ. ಅದಾದಮೇಲೆ ಒಂದು ಜೀನ್ಸ್ ತಗೊಂಡೆ. ನಿಮಗೆ ಗೊತ್ತಾ, ನನ್ನ ಹತ್ರ 2 ವರ್ಷ ಆಗಿತ್ತು ಅನಿಸುತ್ತೆ, ಒಂದೇ ಜೀನ್ಸ್ ಇತ್ತು ನನ್ನ ಹತ್ರ, ಬೇರೆ ಯಾವುದು ಜೀನ್ಸ್ ಇರಲಿಲ್ಲ. ಇನ್ನೊಂದು ವೈಟ್ ಕಲರ್ ಜೀನ್ಸ್ ಇತ್ತು, ಅದೇನಾಗ್ಬಿಡ್ತು ಆಲ್ಮೋಸ್ಟ್, ಅಂದರೆ ಅದು ಬ್ರ್ಯಾಂಡೆಡ್ ಇರಲಿಲ್ಲ, ಅದು ಚಿಕ್ಕಪೇಟಲ್ಲಿ ತೊಗೊಂಡಿದ್ದು, ಅದು ಹಾಳಾಗ್ಬಿಡ್ತು. ಸೊ ಅದಕ್ಕೆ ಇನ್ನೊಂದು ಜೀನ್ಸ್ ಇರಲಿ, ನನ್ನ ಮೇಲೆ ಮೇ ಬಿ ಡೈಲಿ ಆಫೀಸ್ಗೆ ಹೋಗಬೇಕು ಅನಿಸುತ್ತೆ. ಸೊ ಅದಕ್ಕೆ ಇನ್ನೊಂದು ಜೀನ್ಸ್, ಅಂದರೆ ಬ್ಲೂ ಜೀನ್ಸ್ ಇರಲಿಲ್ಲ, ಎಸ್ಪೆಷಲಿ ಬ್ಲೂ ಜೀನ್ಸೇ ಬೇಕು ಅಂತ ಹೇಳಿ ಹುಡುಕಿ ತೊಗೊಂಡು ಬಂದೆ. ಸೊ ಅದಾದಮೇಲೆ ಸ್ವಲ್ಪ ಶೂಸ್ನ ತೊಗೊಂಡೆ. ಶೂಸ್ ಏನಂತಂದರೆ, ಸೊ ಇದೊಂದು ಶೂಸ್ ತಗೊಂಡೆ. ಇದಕ್ಕೆ ಎಷ್ಟು ದುಡ್ಡು ಗೊತ್ತಾ, 599 ರುಪೀಸು. ಅಂದರೆ ಇದು ಚೆನ್ನಾಗಿತ್ತು ಡೈಲಿ ವೇರ್ಗೆ, ಡೈಲಿ ನಾವು ಸಕ್ಕ ಸಾಫ್ಟ್ ಇದೆ, ಅಂದರೆ ಡೈಲಿ ನಾವು ಹಾಕೋಬೋದು ಅಂತ ಹೇಳಿ ಇದೊಂದು ಶೂಸ್ ತಗೊಂಡೆ. ಅದಾದಮೇಲೆ ಇದೊಂದು ಶೂಸ್ ತಗೊಂಡೆ. ಇದಂದರೆ ನಾನು ಆಫೀಸ್ಗೆ ಹಾಕ್ಕೊಳ್ಳೋ ಥರ, ಅಂದರೆ ಇದೂ ಸಾಫ್ಟಾಗಿದೆ, ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ರೇಟ್. ಇದು ಮರ್ತೋಯ್ತು ನನಗೆ ಎಷ್ಟು ಅಂತ ಹೇಳಿ, ಬಟ್ ತುಂಬ ಚೆನ್ನಾಗಿದೆ. ನನಗೆ ವೈಟ್ ಕಲರ್ ಶೂಸ್ ಇರಲಿಲ್ಲ, ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಶೂಸು. ಆಲ್ಮೋಸ್ಟ್ 2 ವರ್ಷದಿಂದ ನಾನು ಎವ್ರಿ ಡೇ ಅದೇ ಶೂ ಹಾಕ್ಕೊತಾ ಇದ್ದೆ, ನನ್ನ ಹತ್ರ ಶೂಗಳೇ ಇರಲಿಲ್ಲ. ಸೊ ಹಂಗಾಗಿ ಇನ್ನೊಂದು ಇರಲಿ ಅಂಥೇಳಿ ವೈಟ್ ತೊಗೊಂಡು ಬಂದೆ. ಆ್ಯಕ್ಚುಲಿ ವೈಟ್ ಮೇಂಟೈನ್ ಮಾಡೋದು ಕಷ್ಟ, ಬಟ್ ಚೆನ್ನಾಗಿರುತ್ತೆ, ವೈಟ್ ಹಾಕ್ಕೊಳಕ್ಕೆ ಸಖತ್ತಾಗಿರುತ್ತೆ. ಸೊ ಹಂಗಾಗಿ ಈ ವೈಟ್ನ ತೊಗೊಂಡು ಬಂದೆ. ಅದಾದಮೇಲೆ ಈ ಸ್ಲಿಪ್ಪರ್ನ ತೊಗೊಂಡು ಬಂದೆ. ಈ ಸ್ಲಿಪ್ಪರ್ ಏನಕ್ಕೆ ಅಂದರೆ, ಅಂದರೆ ಯಾವಾಗಾದರೂ ನಾನು ಡ್ರೆಸ್ಸಸ್ ಏನಾದರೂ ಹಾಕಿದ್ರೆ, ಸ್ಯಾರಿ ಹಾಕಿದ್ರೆ ಇರಲಿ ಅಂತ ಹೇಳಿ ಸಿಂಪಲ್ ಆಗಿರೋ ಒಂದು ಸ್ಲಿಪ್ಪರ್ ತೊಗೊಬಂಡೆ. ಇದಕ್ಕೆ 299 ರುಪೀಸ್. ಸೊ ಇಷ್ಟೇ ಗೈಸ್, ಇಷ್ಟು ಶಾಪ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಶಾಪ್ ಮಾಡಾಯಿತು, ಇನ್ನೇನು ಬಾಕಿ ಇಲ್ಲ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ನಾನು ಶಾಪಿಂಗ್ ಮಾಡಿಕೊಂಡು ಎಲ್ಲೋಗ್ತಿದ್ದೀನಿ ಅಂತ ನೀವು ಗೆಸ್ ಮಾಡಿ, ನಾನು ಇವಾಗಲೇ ಹೇಳಲ್ಲ. ಡಿಸೆಂಬರ್ ಅಂತಂದರೆ ನಮಗೆಲ್ರಿಗೂ, ಅಂದರೆ ನಮ್ಮ ಕ್ಲೈಂಟ್ಸ್ ಯಾರೂ ಇರಲ್ಲ. ನಾವು ಎಸ್ಪೆಷಲಿ UK, USA, ಆಮೇಲೆ ಯಾವುದೇ ಕಂಟ್ರಿಗೆ ಕೆಲಸ ಮಾಡೋ ಕ್ಲೈಂಟ್ಸು ಕ್ರಿಸ್ಮಸ್ ಹಾಲಿಡೇಸಿಂದ ಅವರು ಸ್ಟಾರ್ಟ್ ಮಾಡಿಕೊಂಡು ಅವ್ರಿನ್ ಬರೋದು ನೆಕ್ಸ್ಟು Jan 2nd ವೀಕೇನೆ. ಅಲ್ಲಿ ತನಕ ನಮಗೇನು ಕೆಲಸ ಇರಲ್ಲ. ಸೊ ಅದಕ್ಕೆ ನಮಗೆ ಮ್ಯಾಂಡೇಟ್ರಿ ಲೀವ್ಸ್ ನಾವು ತೊಗೊಳ್ಳೇಬೇಕು, ನಾವು ತೊಗೊಂಡಿಲ್ಲ ಅಂದರೂ ಅವ್ರು ತೊಗೊಳ್ಳೇಬೇಕು ಅಂತಾರೆ. ಸೊ ಹಾಗಾಗಿ ನಾನು ಕೂಡ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಇಟ್ಕೊಂಡು, ಅಷ್ಟೆಲ್ಲ ಲೀವ್ಸ್ ಇಟ್ಕೊಂಡು ಎಲ್ಲೋ ಹೋಗ್ತಾಯಿದ್ದೀನಿ. ಗೆಸ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಫುಲ್ ಶಾಪಿಂಗ್ ಮಾಡಿ ತಲೆನೂ ಬಂದುಬಿಟ್ಟಿದೆ. ನಾನು ಆಫ್ಲೈನ್ ಶಾಪಿಂಗ್ ಹೋಗೋದು ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ. ಯಾಕೆ ಹೋದೆ ಅಂದರೆ, ನನಗೆ ನೆಸೆಸರಿ ಐಟಮ್ಸ್ ಬೇಕೇ ಬೇಕಿತ್ತು. ಅಂದರೆ ಈ ಯೋಗ ಪ್ಯಾಂಟ್ ಇರ್ಬೋದು, ಈ ಶೂಸ್ ಎಲ್ಲ ಇರ್ಬೋದು, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಲ್ಲ. ಬಿಕಾಸ್ ನನಗೆ ಸೈಜ್ ಗೊತ್ತಾಗಲ್ಲ, ಮತ್ತು ರಿಟರ್ನೆಲ್ಲ ಹಾಕ್ತಾ ಕೂತ್ಕೊಳ್ಳಿಕ್ಕಾಗಲ್ಲ. ಸೊ ಹಂಗಾಗಿ ನಾನು ಹೋಗಿದ್ದೆ ಅಷ್ಟೇ. ಇದು ಅಂದರೆ ತುಂಬ ರಿಕ್ವೈರ್ಡ್ ಐಟಮ್ಸ್ ಮಾತ್ರ ನಾನು ಆಫ್ಲೈನಲ್ಲಿ ತೊಗೊಂಡಿದ್ದೀನಿ. ಇಲ್ಲಾಂದರೆ ಆಲ್ಮೋಸ್ಟ್ ಎಲ್ಲನೂ ಆನ್ಲೈನಲ್ಲೇ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ, ಓಕೆನಾ? ಬಾಯ್ ಬಾಯ್.